ಓಂ ಸರಸ್ವತ್ಯಭಿನೋ ಶಿವಸ್ಯೋ ಮಾ ಭಸ್ಪರೀಃ ಪಯಸಾ ಮಾನ ಆಧಕ್ ಜುಷಸ್ವನಃ ಸಖ್ಯಾ ವೇಶ್ಯಾ ಚ ಮಾತ್ವತ್ಕ್ಷೇತ್ರಾಣ್ಯರಣಾನಿ ಗನ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಹೇಗಿದೆ? ಧನುಸ್ಸು ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಗುರುಬಲ ಇದೆ ಅನ್ನುವಂಥ ಒಂದು ಸಂತೋಷ ನಿಮ್ಮಲ್ಲಿ ಭಾಳಷ್ಟು ವಿಲ್ ಪವರನ್ನು ಕೊಡ್ತಾ ಇತ್ತು. ಆದರೆ ಅಕ್ಟೋಬರ್ 18ನೇ ತಾರೀಕಿಗೆ ನಿಮಗೆ ಗುರುಬಲ ಅನ್ನುವಂಥದ್ದು ತಾತ್ಕಾಲಿಕವಾಗಿ ದೂರ ಆಗ್ತಾ ಇದೆ. ಒಟ್ಟು 48 ದಿನಗಳ ಕಾಲ ಗುರುಬಲ ಇರೋದಿಲ್ಲ ಧನುರಾಶಿಯವರಿಗೆ. ಇದು ಬಹಳ ಪ್ರಮುಖವಾದ ವಿಚಾರ. ಯಾಕೆ ಅಂತಂದರೆ, ಅಕ್ಟೋಬರ್ 18ನೇ ತಾರೀಕಿಗೆ ಗುರು ಸಪ್ತಮ ಸ್ಥಾನದಿಂದ, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿದ್ದಾರೆ ಗುರು, ಅಲ್ಲಿಂದ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೆ ಗುರುಬಲ ಅನ್ನುವಂಥದ್ದು ನಿಮಗೆ 48 ದಿನಗಳ ಕಾಲ ಇರೋದಿಲ್ಲ. ಬಿಫೋರ್ ಅಕ್ಟೋಬರ್ 18 ಒಳಗಡೆ ನೀವೇನಾದರೂ ಮೇಜರ್ ಡಿಸಿಷನ್ಸ್ ತೊಗೊಳೋದ್ರೆ ತೊಗೊಳ್ಬಿಡ್ಬೇಕು. ಕೆಲಸ ಬದಲಾವಣೆ, ಮನೆ ತೊಗೊಳ್ಳೋದು, ಮದುವೆ ಮಾಡ್ಕೊಳ್ಳೋದು ಇತ್ಯಾದಿ ಶುಭ ಕಾರ್ಯಗಳಿಗೆಲ್ಲದಕ್ಕೂ ಕೂಡ ಸ್ವಲ್ಪ ಸ್ಪೀಡಪ್ ಮಾಡಬೇಕು. ಯಾಕೆಂದರೆ ನಿಮ್ಗೆ ಈಗಾಗಲೇ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಗೊತ್ತಿರುತ್ತೆ ನಿಮಗೆ. ಧನುರಾಶಿಯವರಿಗೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಈ 4ಕ್ಕೂ ಅಧಿಪತಿ, ಧೈರ್ಯ ಸ್ಥಾನಕ್ಕೆ ಅಧಿಪತಿ ಆದಂಥ ಶನಿ ಚತುರ್ಥದಲ್ಲಿದ್ದು ಅರ್ಧಾಷ್ಟಮ ನಡೀತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಈ ಕುಟುಂಬದ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮಾತಿಗೆ ಸ್ವಲ್ಪ ಬಲ ಕಮ್ಮಿ ಆಗೋದು, ಧೈರ್ಯ ಕಮ್ಮಿ ಆಗೋದು, ಇದೆಲ್ಲ ನಿಮಗೆ ಶನಿ ಪ್ರಭಾವದಿಂದ ನಡಿಬೇಕು. ಆದರೆ ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ, ನೇರ 7ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲಿರೋದ್ರಿಂದ ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗ್ತಾ ಇತ್ತು. ಆದರೆ ಈಗ ಈ 48 ದಿನಗಳು ಅವಾಯ್ಡ್ ಆಗಲ್ಲ. ಈ 48 ಡೇಸು ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತೆ. ಅಕ್ಟೋಬರ್ 18ರವರೆಗೂ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಹಾಗಾಗಿ ಅಕ್ಟೋಬರ್ 18ರ ನಂತರ ಸ್ವಲ್ಪ ಗುರುಗಳಿಗೆ ಸಂಬಂಧಪಟ್ಟಂಥ ಶಾಂತಿಯನ್ನು ಮಾಡಿಕೊಳ್ಳೋದು, ಗುರು ದರ್ಶನ ಮಾಡುವಂಥದ್ದು, ಗುರು ಸ್ಮರಣೆ ಪ್ರಾರ್ಥನೆ ಮಾಡುವಂಥದ್ದು ಭಾಳ ಮುಖ್ಯ. ಅದು ಬಿಟ್ಟು ಏನು ಯಜ್ಞ ಯಾಗಾದಿಗಳೇನು ಮಾಡೋ ಅವಶ್ಯಕತೆ ಇಲ್ಲ. ಯಥಾ ಪ್ರಕಾರ ಶನೀಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗುವಂಥದ್ದು, ತಿಂಗಳಲ್ಲೊಮ್ಮೆ ತೈಲಾಭಿಷೇಕ ಮಾಡಿಸುವಂಥದ್ದು ಧನುರಾಶಿಯವರಿಗೆ ಖಂಡಿತ ಬೇಕಾಗತ್ತೆ. ಇನ್ನು ರಾಶಿಯಿಂದ 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 17ನೇ ತಾರೀಕುವರೆಗೂ ತುಂಬಾ ಚೆನ್ನಾಗಿರ್ತಾರೆ. ದಶಮ ಸ್ಥಾನದಲ್ಲಿದ್ದು ಭಾಳ ಉತ್ತಮವಾದ ಫಲವನ್ನು ಕೊಡ್ತಾ ಇರ್ತಾರೆ. ವೃತ್ತಿ ಸ್ಥಾನಾಧಿಪತಿ, ಉದ್ಯೋಗದಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ, ಸಕ್ಸಸ್ಸನ್ನು ಕೊಟ್ಟು ಒಂದು ಹಂತಕ್ಕೆ ತೊಗೊಂಡೋಗ್ತಾರೆ. ಆದರೆ 17ನೇ ತಾರೀಕು ನೀಚ ಸ್ಥಾನಕ್ಕೆ ಬರುವಂಥ ಸೂರ್ಯನು ಒಂದು ತಿಂಗಳು ಚೆನ್ನಾಗಿರಲ್ಲ. ಒಂದು ಕಡೆ ಗುರು ಚೆನ್ನಾಗಿಲ್ಲ, ಒಂದು ಕಡೆ ಶನಿ ಚೆನ್ನಾಗಿಲ್ಲ, ಒಂದು ಕಡೆ ಸೂರ್ಯನೂ ಚೆನ್ನಾಗಿಲ್ಲ. ಎಲ್ಲಿ 17ನೇ ತಾರೀಕು ನಂತರ. ಸರಿ, ಹಾಗಾದರೆ ಸೂರ್ಯನಿಗೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತ ಪರಿಹಾರ ಬೇಡ. ಸೂರ್ಯ ಒಂದು ತಿಂಗಳಲ್ಲಿ ಮತ್ತೆ ಅವರು ವಿಶೇಷವಾಗಿ ತಮ್ಮ ಮಿತ್ರನ ಮನೆಗೆ ಬಂದುಬಿಡ್ತಾರೆ. ಒಂದು ತಿಂಗಳು ಸ್ವಲ್ಪ ನಿಮಗೆ ಅಡೆತಡೆಗಳು ಉಂಟಾಗಬಹುದು ಸೂರ್ಯನಿಂದ. ಇನ್ನು ನಿಮ್ಮ ರಾಶಿಯಿಂದ 5ನೇ ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಪ್ರಸ್ತುತ ಅಂತೂ ಅವರು ಶತ್ರು ಮನೆಯಲ್ಲಿದ್ದಾರೆ. ಲಾಭಸ್ಥಾನದಲ್ಲಿದ್ದರೂ ಶತ್ರು ಮನೆಯಲ್ಲಿದ್ದಾರೆ. ಹಾಗಾಗಿ ಪೂರ್ವ ಪುಣ್ಯ ಬಲ ಕಡಿಮೆ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರದ ಇಲ್ಲ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸ್ವಲ್ಪ ಒಂಚೂರು ಹಿಂಸೆ ಆಗುವಂಥದ್ದು ಇದೆಲ್ಲ ನಿಮಗೆ ಕಾಣಬಹುದು. ಸ್ವಲ್ಪ ಭಯ ಪಡುವಂಥದ್ದು, ಧೈರ್ಯ ಕಡಿಮೆ ಆಗುವಂಥದ್ದು, ಸ್ಪೀಡ್ ಕಮ್ಮಿ ಆಗುವಂಥದ್ದು ಇದೆಲ್ಲ ಆಗುವ ಸಾಧ್ಯತೆಗಳು ಧನುರಾಶಿಯವರಿಗೆ ಇರುತ್ತೆ. ಯಾವುದಕ್ಕೂ ಮೂಲ ಜಾತಕವನ್ನು ತೋರಿಸ್ಕೊಂಡು ಶನಿ, ಕುಜ ಮತ್ತು ಗುರುವಿನ ಹಾಗೂ ಸೂರ್ಯನ ಬಲ ಹೇಗಿದೆ ಅಂತ ತಿಳ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ಕುಜ ಒಂದು ಚೆನ್ನಾಗಿಲ್ಲ, 27ನೇ ತಾರೀಕಿನವರೆಗೂ ಚೆನ್ನಾಗಿಲ್ಲ. ಅದಾದಮೇಲೆ ಚೆನ್ನಾಗಾಗ್ಬಿಡ್ತಾರೆ, ಸ್ವಕ್ಷೇತ್ರಕ್ಕೆ ಬಂದುಬಿಡ್ತಾರೆ, ಏನೋ ತೊಂದರೆ ಇಲ್ಲ, ಆಕ್ಟಿವೇಟ್ ಆಗಿಬಿಡುತ್ತೆ. ಅಂದರೆ ಅಕ್ಟೋಬರ್ 18ನೇ ತಾರೀಕು ನಂತರ ಗುರು ಚೆನ್ನಾಗಿಲ್ಲ, ಅಕ್ಟೋಬರ್ 17ನೇ ತಾರೀಕು ನಂತರ ಸೂರ್ಯ ಚೆನ್ನಾಗಿಲ್ಲ. ಆದರೆ ಅಕ್ಟೋಬರ್ 27ನೇ ತಾರೀಕು ನಂತರ ಕುಜ ಅಂತೂ ತುಂಬ ಚೆನ್ನಾಗಿರ್ತಾರೆ. ಕುಜನ ಬಲ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ನಿಮ್ಮ ರಾಶಿಯಿಂದ 11ನೇ ಮನೆ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿ ಆದಂಥ ಶುಕ್ರ ನಿಮಗೆ 9ನೇ ತಾರೀಕಿನಂದು ನೀಚ ಸ್ಥಾನಕ್ಕೆ ಬರ್ತಾರೆ. 9ನೇ ತಾರೀಕುವರೆಗೂ ಶತ್ರು ಮನೆಯಲ್ಲಿ ಇರ್ತಾರೆ, ಭಾಗ್ಯಸ್ಥಾನದಲ್ಲಿದ್ದರು. 9ನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾರೆ, 0 ಆಗ್ತಾರೆ.
ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅಕ್ಟೋಬರ್ 2ನೇ ತಾರೀಕೆ ಬುಧ ವಿಶೇಷವಾಗಿ 10ನೇ ಮನೆಯಿಂದ 11ನೇ ಮನೆಗೆ ಬಂದು ಬಿಡ್ತಾರೆ. ಅಂದರೆ ಶುಕ್ರನ ಮನೆಗೆ ಬುಧ ಬರ್ತಾರೆ, ಬುಧನ ಮನೆಗೆ ಶುಕ್ರ ಬರ್ತಾರೆ. 9ನೇ ತಾರೀಕಿಂದ ಆಕ್ಟಿವೇಟ್ ಆಗಿ ಪರಿವರ್ತನಾ ಯೋಗ ಬರುತ್ತೆ. ಹಾಗಾಗಿ ಶುಕ್ರನಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ 9ನೇ ತಾರೀಕಿಂದ. ಇದೊಂದು ಪ್ಲಸ್ ಪಾಯಿಂಟ್ ಇದೆ. 9ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಧನುರ್ರಾಶಿಯವರಿಗೆ ಅತ್ಯಂತ ಶುಭ ಕಾಲ. ಅತ್ಯಂತ ಅಂದರೆ ಅದ್ಭುತವಾದಂಥ ಸಮಯ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ, ಏನೇ ಡಿಸಿಷನ್ಸ್ ಇದ್ದರೂ ಕೂಡ, ಎಂಥ ದೊಡ್ಡ ವಿಚಾರಗಳಿದ್ರೂ ಕೂಡ ನೀವು 9ನೇ ತಾರೀಕಿಂದ 17ನೇ ತಾರೀಕುವರೆಗೂ ತುಂಬ ಉತ್ತಮವಾದ ಸಮಯ. ಆದ್ದರಿಂದ ಏನಾದರೂ ಡಿಸಿಷನ್ಸ್ ತಗೊಳ್ಳಿ, ಖಂಡಿತ ನಿಮಗೆ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಸ್ವಲ್ಪ ಸಕ್ಸಸ್ ಅಲ್ಲ, ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಸರಿ, ಪರಿವರ್ತನಾ ಯೋಗ ಬಂದಾಗ ಏನಾಗುತ್ತೆ? ಶುಕ್ರನಿಂದ ಉತ್ತಮ ಫಲ, ಋಣ ಸ್ವಲ್ಪ ಸಾಲ ಕಮ್ಮಿ ಆಗೋದು, ರೋಗಗಳು ಬರದೆ ಉಳಿಸೋದು, ಅಂದರೆ ನಿಲ್ಲಿಸುತ್ತೆ, ರೋಗಗಳು ಬರದೆ ನಿಲ್ಲುತ್ತೆ, ಶತ್ರುಗಳು ಉತ್ಪತ್ತಿ ಆಗಲ್ಲ. ಜೊತೆಗೇನಪ್ಪ ಅಂದರೆ ಲಾಭಗಳು ಪಡೆಯೋದಕ್ಕೆ ಶುರು ಮಾಡ್ತೀರಾ. ಜೊತೆಗೆ ಬುಧ ವಿದ್ಯಾಕಾರಕನಾದ್ರಿಂದ ಶನಿಯಿಂದ ಬರಬಹುದಾದಂಥ ಉಪದ್ರವಗಳನ್ನು ನಿವಾರಣೆ ಮಾಡಿ ಬುಧ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡ್ತಾರೆ, ಬುದ್ಧಿಯನ್ನು ಕೊಡ್ತಾರೆ. ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿ, ಲಾಭಸ್ಥಾನ, ಲಾಭಫಲ ಎಲ್ಲವೂ ಸಿಗಲಿಕ್ಕೆ ಶುರುವಾಗುತ್ತೆ. ಇನ್ನು 7ಮ ಸ್ಥಾನ ಆದ್ದರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಷೇರು ವ್ಯವಹಾರ ಪ್ಲಸ್ ವಿವಾಹ ವಿಚಾರದಲ್ಲಿ, ಶುಭ ಕಾರ್ಯ ವಿಚಾರದಲ್ಲೂ ಕೂಡ ಎಕ್ಸಸ್ ಆಗಿ ಸಕ್ಸಸ್ಸನ್ನು ಕಾಣ್ತೀರಾ. ಏನು ತೊಂದರೆ ಏನಿಲ್ಲ. ಇನ್ನು ಭಾಗ್ಯದಲ್ಲಿ ಕೇತು, 3ನೇ ಮನೆಯಲ್ಲಿ ರಾಹು, ತೃತೀಯ ರಾಹು ಉತ್ತಮ ಫಲವೇ ಕೊಡುತ್ತೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಶನಿ, ಗುರು, ಸೂರ್ಯ ಹಾಗೂ ಕುಜ 4 ಗ್ರಹ ಚೆನ್ನಾಗಿಲ್ಲದೆ ಇರೋದ್ರಿಂದ ಏನೇ ಮಾಡೋದಾದರೂ ಕೂಡ ನೀವು 9ನೇ ತಾರೀಕಿಂದ 17ನೇ ತಾರೀಕುವರೆಗೆ ಮುಗಿಸ್ಕೊಳೋದು ಉತ್ತಮ. ಅದಾದಮೇಲೆ ಸ್ವಲ್ಪ ನಿಮ್ಮನ್ನು ನೀವೇ ಸ್ಪೀಡ್ ಕಮ್ಮಿ ಮಾಡಿ, ಮಾತು ಕಮ್ಮಿ ಮಾಡಿ, ಹಣ ಖರ್ಚು ಮಾಡೋದು ಕಮ್ಮಿ ಮಾಡಿ, ಕಂಜೂಸ್ ಆಗಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು, ಜಾಗ್ರತೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನೋಡಿ, ಈ ಅಕ್ಟೋಬರ್ 1ನೇ ತಾರೀಕು ನಿಮಗೆ ಮಹಾನವಮಿ, ಆಯುಧ ಪೂಜೆ. ಅಕ್ಟೋಬರ್ 2 ವಿಜಯದಶಮಿ ಇದೆ. ಅವತ್ತು ನಾಡಿನ ಹಬ್ಬ ಅಂತ ಹೇಳ್ತೀವಿ. 9ನೇ ತಾರೀಕು ಅಕ್ಟೋಬರ್ 9 ಹಾಸನಾಂಬ ದೇವಸ್ಥಾನ ಬಾಗಿಲು ತೆಗೆಯುವಂಥ ದಿನ. 23ನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲು ಹಾಕುವಂಥ ದಿನ. ಈ ಮಧ್ಯದಲ್ಲಿ ಹಾಸನಾಂಬೆ ದರ್ಶನ ಮಾಡಿ. ತ್ರಿಶಕ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಒಂದು ತ್ರಿಶಕ್ತಿಯ ಸ್ವರೂಪ ಆದ್ದರಿಂದ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಒಳ್ಳೆಯ ಉತ್ತಮವಾದ ಫಲವನ್ನು ನೀವು ತಾಯಿಯ ಆಶೀರ್ವಾದದಿಂದ ಅನುಭವಿಸ್ತೀರ. ಸರಿ, ಹಾಗಿದ್ದಾಗ ಜನರಲೈಸ್ ಆಗಿ ನೋಡೋದಾದರೆ ಹೇಗಿದೆ ಧನುರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತಂದರೆ, ಯಾವ ಕೆಲಸ ಮಾಡಿದರೂ ಸಕಾರಾತ್ಮಕ ಲಾಭ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಶ್ರಮ ಆದರೂ ಕೂಡ ನಿಮಗೆ ಜಯ ನಿಮ್ಮ ಕಡೆಗೆ ಬರುತ್ತೆ. ಆದರೆ 17ನೇ ತಾರೀಕು ಒಳಗಡೆ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡಬೇಕು. ನಟ ನಟಿಯರಿಗೆ ಬಹಳ ಒಳ್ಳೆಯ ಮಾಸವಾಗುತ್ತೆ. ಧನಲಾಭ, ಕೀರ್ತಿ ಲಾಭ, ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ, ಜನರಿಂದ ಪ್ರಶಂಸೆ ಸಿಗೋದ್ರಲ್ಲಿ ಖಂಡಿತ ಗ್ಯಾರಂಟಿ. ಬಟ್ ಇದೆಲ್ಲ ನಾನು ಹೇಳ್ತಿರೋದು 17ನೇ ತಾರೀಕಿಗೆ ಎಕ್ಸ್ಪೈರಿ ಆಗಿಬಿಡುತ್ತೆ, ಅದರ ಒಳಗಡೆ ಮಾಡಬೇಕು. ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ಆರೋಗ್ಯದಲ್ಲಿ ಬಲವೃದ್ಧಿ, ವ್ಯಾಪಾರ ವ್ಯವಹಾರದಲ್ಲಿ ಸಂಪೂರ್ಣ ಜಯಪ್ರಾಪ್ತಿ, ಅಧಿಕ ಧನಲಾಭ. ಕೆಲಸ ಕಾರ್ಯಗಳಲ್ಲಿ ಹೊಸ ಜವಾಬ್ದಾರಿ, ಉನ್ನತ ಸ್ಥಾನಮಾನ, ಹಾಲು ಮತ್ತು ಹಾಲಿಗೆ ಸಂಬಂಧಪಟ್ಟಂಥ ವಸ್ತುಗಳು ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹೈನುಗಾರಿಕೆ ಮಾಡುವಂಥವ್ರಿಗೆ, ವ್ಯಾಪಾರಿಗಳಿಗೆ ಹಾಗೂ ಭೂಮಿ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರಿಗೆ, ರೈತರಿಗೆ ಶುಭ ಫಲ. ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅಧಿಕವಾದ ಲಾಭ ಅನ್ನುವಂಥದ್ದು ಸಿಗುತ್ತೆ. ವಿದ್ಯಾ ಹಾಗೂ ಶಿಕ್ಷಣ ಸಂಬಂಧಪಟ್ಟಂಥ ಸಂಸ್ಥೆಗಳಲ್ಲಿ ಉತ್ತಮವಾದ ಫಲ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ. ಶುಭ ಕಾರ್ಯಗಳು ಮಾಡುವಂಥ ಆಲೋಚನೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು. 108 ತೊಂದರೆಗಳು ಬಂದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಕೈಗೆ ತಗೊಂಡು ಅದನ್ನು ಸರಿ ಮಾಡುವಂಥ ಶಕ್ತಿ ನಿಮಗಿರುತ್ತೆ. ಆದರೆ ಬುದ್ಧಿವಂತಿಕೆ ಉಪಯೋಗಿಸ್ಕೊಳ್ಳಿ, ಧನ ನಷ್ಟ ಆಗದೆ ಇದ್ದಂಗೆ ಬ್ಯಾಲೆನ್ಸ್ ಮಾಡಿ. ಬಟ್ಟೆ ವ್ಯಾಪಾರಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ, ಮಧ್ಯವರ್ತಿಗಳಿಗೆ ಅಧಿಕ ಲಾಭ. ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ವ್ಯತ್ಯಯ ಕಾಣುವಂಥ ಸಾಧ್ಯತೆ ಇರುತ್ತೆ. ನೂತನ ವಸ್ತುಗಳನ್ನು ಖರೀದಿಸುವಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸದಲ್ಲಿ ಅಧಿಕ ಒತ್ತಡವಿದ್ದರೂ ಕೂಡ ನಿಮ್ಮ ಡಿಸಿಷನ್ಸ್ ಕರೆಕ್ಟಾಗಿರುತ್ತೆ, ಏನು ತೊಂದರೆ ಇಲ್ಲ. ಆರೋಗ್ಯದಲ್ಲಿ ವೃದ್ಧಿಯ ಜೊತೆಗೆ ಬಂಧು ಮಿತ್ರರ ಒಂದು ಆಗಮನದಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ. ದೇವಾಲಯ ದರ್ಶನ ಆಗುತ್ತೆ ನಿಮಗೆ. ಜೊತೆಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಈ ತಿಂಗಳಲ್ಲಿದೆ. ಪಾಲುದಾರಿಕೆಯಲ್ಲಿ ಉತ್ತಮ ಫಲ ಇದೆ. ಹೊಸ ಪಾಲುದಾರಿಕೆ, ಹೊಸದಾಗಿ ನೂತನವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಓಪನ್ ಮಾಡೋದು ಬೇಡ, ಇರೋದನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ಒಳ್ಳೆಯದು. ಶುಭ ಕಾರ್ಯಗಳು ನಡೆಯುತ್ತದೆ, ವಿವಾಹ ಇತ್ಯಾದಿ ಶುಭ ಕಾರ್ಯಗಳು ನಡೆಯುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಕುಟುಂಬದಲ್ಲಿ ಸೌಖ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಸತಿಪತಿಯರ ಮಧ್ಯೆ ಇರತಕ್ಕಂಥ ವೈಮನಸ್ಯಗಳು ದೂರವಾಗುತ್ತೆ. ಯತ್ನ ಕಾರ್ಯಗಳಲ್ಲಿ ವಿಜಯ ಪ್ರಾಪ್ತಿ, ಸಹೋದರರಿಂದ ಧನಲಾಭ ಪ್ರಾಪ್ತಿಯಾಗುವಂಥದ್ದು. ಶಾಂತಿ ವಾತಾವರಣ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ನೂತನ ವಾಹನವನ್ನು ಕೂಡ ಖರೀದಿ ಮಾಡುವಂಥ ಯೋಚನೆ ನಿಮ್ಮದಾಗುತ್ತೆ. ಹಾಗಾದರೆ ನೆಗೆಟಿವ್ ಏನು? ಸ್ವಲ್ಪ ತುಂಬ ದಿನದಿಂದ ಬರಬೇಕಾದಂಥ ಹಣ ಬರೋದಕ್ಕೆ ಇನ್ನೂ ಮುಂದೂಡುತ್ತೆ, ಸ್ವಲ್ಪ ಸಮಸ್ಯೆಗಳು ಬರುತ್ತದು. ಹಾಗಾಗಿ ಜೊತೆಗೆ ಈ ನಿಮ್ಮ ಜೊತೆ ಇರೋಂಥವರೇ ಸ್ವಲ್ಪ ನಿಮ್ಮನ್ನು ಹೀಯಾಳಿಸುವಂಥದ್ದು, ಮನಸ್ಸಿಗೆ ದುಃಖ ಮಾಡುವಂಥ ಸಾಧ್ಯತೆಗಳೆಲ್ಲ
ಕಂಡು ಬರ್ತಾ ಇದೆ. ಅದು ಬಿಟ್ಟರೆ ಮಾನಸಿಕ ರೋಗ, ಮನಸ್ಸಿಗೆ ನಾನಾ ವಿಧವಾದಂಥ ಯೋಚನೆಗಳು, ಅದರಿಂದ ಅಧಿಕ ತಿರುಗಾಟ, ಧನ ನಷ್ಟ, ಮಿತ್ರರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗೋ ರೀತಿಯಾಗಿ ಮಾತುಕತೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಪಾಸಿಟಿವ್, ಬಿ ಪಾಸಿಟಿವ್ ಅನ್ನುವಂಥದ್ದು ನೀವು ತಿಳ್ಕೊಂಡಿದ್ದೀರಲ್ಲ, ಯಾವತ್ತೂ ಪಾಸಿಟಿವ್ ಆಗಿರಿ. ಆ ಪಾಸಿಟಿವ್ ನಿಮ್ಮನ್ನು ತುಂಬ ಚೆನ್ನಾಗಿ ಸಕ್ಸಸ್ ಮಾಡುತ್ತೆ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಒಂದಂತೂ ವೆರಿ ಕ್ಲಿಯರು, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿ, 18ನೇ ತಾರೀಕು ನಂತರ ಗುರು ಪ್ರಾರ್ಥನೆ ಮಾಡಿ, ಗುರು ಸ್ತೋತ್ರಗಳನ್ನು ಮಂತ್ರಗಳನ್ನು ಕೇಳಿ. ಇನ್ನು ಸೂರ್ಯನಿಗೆ ಏನು ಬೇಕಾಗಿಲ್ಲ, ಒಂದು ತಿಂಗಳು ಸ್ವಲ್ಪ ಈ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಜಾಗೃತಿ ಆಗಿರಿ. ಸ್ವಲ್ಪ ಅವಮಾನ ಅಪಮಾನ ಅಥವಾ ಏನೋ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ, ಏನಾದ್ರು ತೊಂದರೆಗಳಾಗುವಂಥ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳು ಬರಿತಾ ಇರ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆ ಆಗಬಹುದು. ಆದಷ್ಟು ಸ್ವಲ್ಪ ವಿಲ್ ಪವರನ್ನು ಹೆಚ್ಚು ಮಾಡ್ಕೊಳ್ಳಿ. ಅದು ಬಿಟ್ಟರೆ ಕುಜನಿಂದ ದಿಢೀರಂತ ಡಿಸಿಷನ್ ತೊಗೊಂಬಿಡಿ. ಕೋಪ ಬಂದರೆ ನೀವೇ ನಂಬರ್ಸನ್ನು ಕೌಂಟ್ ಮಾಡ್ಕೊಂಡು 10ವರೆಗೂ ತಾಳ್ಮೆ ತೊಗೊಂಡು ಆ ಕೋಪನ ಕಡಿಮೆ ಮಾಡ್ಕೊಳ್ಳಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಸಮಸ್ಯೆಗಳಿಲ್ಲ. ಜಾಗೃತಿಯಾಗಿರಿ. 48 ದಿನಗಳ ಕಾಲ ಧನುರಾಶಿಯವರಿಗೆ ಗುರುಬಲ ಇರಲ್ಲ. ಈ ಸಂದರ್ಭ ನೀವು ಬ್ಯಾಲೆನ್ಸ್ ಮಾಡೋದ್ರಿಂದ ಖಂಡಿತವಾಗಲೂ ಮತ್ತಷ್ಟು ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.